ಜೇವರ್ಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಅನಧಿಕೃತ ಅಂಗಡಿ ಮಳಿಗೆಗಳ ತೆರವಿಗೆ ಆಗ್ರಹಿಸಿ ಜೈ ಕರ್ನಾಟಕ ಸಂಘಟನೆ ತಾಲೂಕು ಘಟಕ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲೆ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಎಪಿಎಂಸಿ ಆವರಣದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಕಂಪ್ಯೂಟರ್ ಸೆಂಟರ್, ಹೋಟೆಲ್, ಕಿರಾಣಿ ಅಂಗಡಿ ಹಾಗೂ ಇನ್ನಿತರ ಮಳಿಗೆಗಳು ನಡೆಯುತ್ತಿದ್ದು ಅವುಗಳನ್ನು ತೆರವುಗೊಳಿಸಬೇಕು ಮತ್ತು ಕಾಂಪೌಂಡ್ ಕೆಡವಿ ಮುರುಮು ಹಾಕಿ ಜಾಗವನ್ನು ಅತಿಕ್ರಮಣ ಮಾಡಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸುಮಾರು ತಿಂಗಳಿನಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಾ ಬಂದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಅಧಿಕಾರಿಗಳು ವಿಳಂಬ ಧೋರಣೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ರೈತ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲೆ ಪಾಟೀಲ, ಜಯ ಕರ್ನಾಟಕ ಜೇವರ್ಗಿ ತಾಲೂಕು ಅಧ್ಯಕ್ಷರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು, ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೇವರ್ಗಿರ್ತಕ್ಕಂಥ ಎಪಿಎಂಸಿಯ ಆವರಣದಲ್ಲಿರುವ ಅನಧಿಕೃತ ಮಳಿಗೆಗಳ ತೆರವುಗೊಳಿಸಬೇಕು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸುತ್ತಲೂ ಎಪಿಎಂಸಿ ಆವರಣಕ್ಕೆ ಕಾಂಪೌಂಡ್ ಇರಿಸಬೇಕು. ಅದೇ ರೀತಿಯಾಗಿ ಯಾವ ಮೊದಲಿಂದ ಕಾಂಪೌಂಡ್ ಅನ್ನು ಒಡೆದು ಹಾಕಿದಂತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಇಂದು ಜೇವರ್ಗಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ನಮ್ಮ ಹೋರಾಟ ಯಾವ ಅಕ್ರಮ ಮಳಿಗೆಗಳು ತೆರವಾಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಅಂತೇಳಿ ಈ ಒಂದು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಿಂದ ನಮ್ಮ ಹೋರಾಟ ನಿರ್ಲಕ್ಷ್ಯ ವಹಿಸಿದರೆ ಮುಂದಾಗುವ ಯಾವುದೇ ರೀತಿಯ ಅನಾಹುತಕ್ಕೆ ಕಲಬುರಗಿಯ ಜಿಲ್ಲಾಡಳಿತವೇ ಹೊಣೆಯಾಗುತ್ತದೆ ಅಂತೇಳಿ ಎಚ್ಚರಿಕೆ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಮಾಡೋದು ರೂಲ್ ಇಲ್ಲ, ನಾನು ಹೇಳುದು ನಾವು ರೂಲ್ ಪ್ರಕಾರ ಮಾಡ್ಬೇಕು. ಎರಡನೇದು, ಈಗ ನೀವು ಬ್ಯಾಡಂದ್ರು ಬಿಡಕ್ ಬರಲ್ಲ, ಅವ್ರು ಮಾಡಂದ್ರು ಮಾಡಕ್ ಬರಲ್ಲ. ಅವ್ರು ಹ್ಯಾಂಗಾಗಿದೆ ಅಂದ್ರೆ ಸ್ಟೇಟ್ ಲೆವೆಲ್ ಆಗಿದೆ. ಈಗ ನಮ್ ಬರೀ ಜೇವರಿಗೆ ಇತ್ತಪ್ಪ ಅಂತಂದ್ರೆ ನಾನು ಒಪ್ಕೋತಿದ್ದೆ. ಇದು ಏನಾಗಿದೆ ಡಿಸ್ಟಿಕ್ ದಲ್ಲಿ ಇದೆ, ಅವರು ಹೋರಾಟ ಮಾಡಕತ್ತಾರೆ. ಅದಕ್ಕೆ ಸ್ಟೇಟ್ ನಿಂತಾನೆ ಅವ್ರು ಡಿಸ್ಟಿಕ್ ಲೆಟರ್ನು ಬರೆದಿದ್ದಾರೆ. ಈಗ ನಾವು ಒಬ್ಬ ವ್ಯಕ್ತಿಯಲ್ಲಿ ಅದನ್ನಂದ್ಮೇಲೆ ನಾವು ಸಡನ್ ಆಗಿ ಎಬ್ಸಕ್ಕಿಂತ ಕಾನೂನು ಹೋರಾಟ ಇಂಪಾರ್ಟೆಂಟ್. ಕಾನೂನು ಹೋರಾಟ ಅವ್ರು ನಾಳೆ ಬರ್ತಾರ, ಬಂದು ಹೌದಪ್ಪ ನೋಟಿಸ್ ಏನ್ ಕೊಟ್ರೇನೋ ಅದು ಮಾಡಿದ್ರೆ ಕೊಟ್ಟಿರೋ. ಯಾಕಂದ್ರ ಒಂದ್ ಗಿಡ ಬೆಳೆ ಟೈಮ್ದಾಗ ಕಟ್ ಮಾಡೋದೇ ಬೇರೆ, ಬೆಳೆದು ನಿಂತಿನ ಮೇಲೆ ಕಟ್ ಮಾಡೋದೇ ಬೇರೆ. ನಂದೇ ಗಿಡ ಇದ್ರು ಪರವಾನಿಗೆ ಬೇಕಾಗ್ತದೆ. ನನ್ನ ಹೊಲದಾಗ ನಾನೇ ಬೆಳೆಸಿನಪ್ಪ ಕಟ್ ಮಾಡಕ್ ಬೇಕಾಗ್ತದೆ. ಹಂಗಾಗಿ ಇಷ್ಟು ದಿನ ನಡ್ಕೊಟ್ಟು ಬಂದದ್ದು. ಈಗ ನಾನು ಸಡನ್ ಆಗಿ ಬೇಕಾಗ್ತೀನಿ ಅಂದ್ರೆ ನನಗೂ ಕಷ್ಟ, ಇನ್ನೊಬ್ರಿಗೂ ಕಷ್ಟ.